ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ದಿವಸ ಈಗಾಗಲೇ ತುಂಬ ತಡವಾಗಿದೆ. ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಸಾಕಷ್ಟು ಬಾರಿ ಈ ಕಾಲೇಜಿಗೆ ನಾವು ಕೂಡ ಬಂದು ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ತಮ್ಮೆಲ್ಲ ನೋಡಿದ್ರೆ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಕೂಡ 2020 ನಾನು ಕೂಡ ನನ್ನ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನು ಮುಗಿಸಿದಂಥದ್ದು. ಇಲ್ಲಿ ಕಾಲೇಜಿಗೆ ಬಂದು ಒಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೆ ನಾನು ಕೂಡ ನನ್ನ ಕಾಲೇಜ್ ದಿವಸಗಳ ನನಗೆ ಜ್ಞಾಪಕವನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಮಾಡಿಕೊಡ್ತಾ ಇಲ್ಲ. ಆದ್ದರಿಂದ ತಮಗೆ ನನಗೆ ಗೊತ್ತಿದೆ ಯಾವ ರೀತಿ ತುಂಬ ಮೈಂಡ್ಸೆಟ್ ಇರ್ತಿದೆ ಈ ಏಜಲ್ಲಿ, ಈ ಡಿಗ್ರಿ ಏಜಲ್ಲಿ ಯಾವ ರೀತಿ ಮೈಂಡ್ಸೆಟ್ ಇರ್ತದೆ ನನಗೂ ಕೂಡ ಗೊತ್ತಿದೆ. ಅದರಿಂದ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ತುಂಬ ಸೆಕೆ ಕೂಡ ಇದೆ. ಅದರಿಂದ ಜಾಸ್ತಿ ಮಾತನಾಡೋಕ್ಕೆ ಹೋಗದೆ ಏನು ಈ ವರ್ಷದ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಇತರೆ ಸಮಿತಿಗಳ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಬೋಧನೆಯನ್ನು ವರ್ಷ ಪೂರ್ತಿ ನಮ್ಮ ಶಿಕ್ಷಕಿಯರು ಪ್ರಾಂಶುಪಾಲರು ಎಲ್ಲ ಸೇರಿ ಈ ಕಾಲೇಜಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಬ್ಬ ವಿದ್ಯಾರ್ಥಿನಿಯರ ಓವರಾಲ್ ಡೆವಲಪ್ಮೆಂಟ್ಗೆ ಏನು ಫ್ಯಾಕ್ಟರ್ಸ್ ಇಂಪ್ಲಿಮೆಂಟ್ ಆಗುತ್ತೆ, ಏನು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತದೆ, ಅದನ್ನು ಪರಿಗಣನೆಗೆ ತಗೊಂಡು ಇಂತಹ ಸಮಿತಿಗಳನ್ನ ರಚನೆಯನ್ನು ಮಾಡಿ ಒಬ್ಬ ಸ್ಟೂಡೆಂಟ್ನ ಓವರಾಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಈ ಒಂದು ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಶಿಕ್ಷಣದ ಜೊತೆಗೆ ನಾನು ಹಲವಾರು ಬಾರಿ ಕನ್ನಡ ಕಾಲೇಜಿನಲ್ಲಿ ಕೂಡ ಹೇಳಿದ್ದೇನೆ, ಶಿಕ್ಷಣದ ಜೊತೆಗೆ ಪ್ಯಾರಲಲ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ, ಕ್ರೀಡೆಗಳಾಗಿ ಇವೆಲ್ಲವೂ ಕೂಡ ಅತ್ಯಗತ್ಯ ಆಗ್ತದೆ. ಏನಕ್ಕೆ ಅಂತ ಈ ಹಿಂದೆ ಕೂಡ ನಾನು ಹೇಳಿದ್ದೇನೆ. ಅದರಲ್ಲೂ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಣ್ತಿರುವಂತಹ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಸಾಕಷ್ಟು. ಅದರಲ್ಲಿ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಇತರೆ ಬೈಪೋಲರ್ ಇಶ್ಯೂಸ್ ಇವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿನಿಯರಿಗೆ ಕಾಣ್ತಾ ಇದೆ. ಕಾರಣಗಳು ಹಲವಾರಿದೆ. ಆದರೆ ಇದನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ಇದರಿಂದ ನಾವು ದೂರ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು, ತಾವು ರೂಪಿಸಿರುವಂತಹ ಕಾರ್ಯಕ್ರಮಗಳು ನಮಗೆ ಸಹಾಯಕ್ಕೆ ಬರಲಿದೆ. ಶಿಕ್ಷಣದ ಜೊತೆ ತಮ್ಮ ಪ್ರತಿಭೆಗಳನ್ನು ಐಡೆಂಟಿಫೈನ ಮಾಡಲಿಕ್ಕೆ, ತಮ್ಮ ಪ್ರತಿಭೆಗಳನ್ನು ಒಂದು ಡಿಸ್ಪ್ಲೇನ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿಯನ್ನು ಮಾಡಲಾಗಿದೆ. ಆದ್ದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ವೇದಿಕೆಯನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ. ಜೊತೆಗೆ ಕ್ರೀಡೆ ಮತ್ತು ಶಿಕ್ಷಣ ಎರಡೂ ಕೂಡ ಕ್ರೀಡೆ ನಮ್ಮ ಫಿಸಿಕಲ್ ಹೆಲ್ತನ್ನು ಚೆಕ್ಕಲ್ಲಿ ಇರುವಂತಹ ಒಂದು ಫ್ಯಾಕ್ಟರ್. ಆದ್ದರಿಂದ ತಾವೆಲ್ಲರೂ ಕ್ರೀಡಾ ಮನೋಭಾವ ಕೂಡ ನೀವು ಕ್ರೀಡೆ ಆಡೋದ್ರಲ್ಲಿ ಬೆಳೆಸ್ಕೊಬೋದು. ಆದ್ದರಿಂದ ಇದೆರಡು ಬ್ಯಾಲೆನ್ಸ್ಗಾಗಿ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕಾಗ್ತದೆ ಅಂತ ವೇದಿಕೆಯ ಮುಖಾಂತರ ನಾನು ಹೇಳಿ ಬಯಸ್ತೇನೆ. ಬಹು ಮುಖ್ಯವಾಗಿ ಇನ್ನೊಂದು ವಿಚಾರ, ರಾಷ್ಟ್ರೀಯ ಸೇವಾ ಯೋಜನೆ ಏನು NSS ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಲ್ಲಿ ಒಂದು ಸೇವಾ ಮನೋಭಾವವನ್ನು ಉದ್ಭವ ಮಾಡಲಿಕ್ಕೆ
ಈ NSS ಸಂಸ್ಥೆನ ರಚನೆಯನ್ನು ಮಾಡಿರೋಂಥದ್ದು. ನಾವು ಏನು ನಮ್ಮ ಸೊಸೈಟಿಯಿಂದ ನಮ್ಮ ಸಮಾಜನ ನಾವು ಪಡಿತೇವೆ ಅದನ್ನ ಹಿಂತಿರುಗಿಸಲಿಕ್ಕೆ NSS ನಮಗೆ ಒಳ್ಳೆ ಅವಕಾಶವನ್ನು ನೀಡ್ತಿದೆ. ಆದ್ದರಿಂದ ಇದನ್ನು ಕೂಡ ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ವಿನಂತಿಸ್ತಾ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ನಾನು ಕೂಡ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಒಂದಿನ ನಾನು ಆ ಟ್ರೈನಿಂಗ್ ತಗೊಂಡಿದ್ದೆ. ಒಂದಿನ ನಾನು ಕೂಡ ಒಂದು ಕ್ಯಾಂಪ್ ಹೋಗಿದ್ದೆ, ಅದು ಒಂದೇ ದಿನಕ್ಕೆ ಕೊನೆ ಆಯಿತು. ಆದರೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೂ ಕೂಡ ಸಾಕಷ್ಟು ರೀತಿ ನಮ್ಮ ಕಲೀಲಿಕ್ಕೆ ಒಂದು ಅವಕಾಶ ಇರ್ತದೆ. ರೇಂಜರ್ಸ್ ಮತ್ತು ಲೋವರ್ಸ್ ಎರಡು ಘಟಕಗಳ ಮೂಲಕ ನಮಗೆ ನಮ್ಮ ಸಮಾಜದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಆದ್ದರಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರಲಿ, ರೆಡ್ ಕ್ರಾಸ್ ಆಗಿರಲಿ, ರೆಡ್ ಕ್ರಾಸಲ್ಲೂ ಕೂಡ ತಾವು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ತಮ್ಮ ಹೆಲ್ತ್ನ ಒಂದು ಬ್ಯಾಲೆನ್ಸಲ್ಲಿ ಇರಲಿಕ್ಕೆ, ಹೆಲ್ತ್ನ ಒಂದು ಚೆಕ್ನಲ್ಲಿ ಇರಲಿಕ್ಕೆ ಎಲ್ಲ ಸಂಸ್ಥೆಗಳು ನಮಗೆ ಸಹಾಯ ಆಗ್ತದೆ. ಹಾಗೆ ಇತರ ಸಮಿತಿಗಳಲ್ಲಿ ಆಯೋಜನೆ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ. ಯಾಕಂತಂದರೆ ನೀವು ಗೆದ್ದಿರೋ ಸೋತಿರೋ ಸೆಕೆಂಡ್ರಿ, ಭಾಗವಹಿಸೋದು ಇಂಪಾರ್ಟೆಂಟ್. ಆದ್ದರಿಂದ ತಾವೆಲ್ಲರೂ ಕೂಡ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ನಾನು ಕೂಡ ವಿನಂತಿಯನ್ನು ಮಾಡ್ತಾ, ಕೊನೆಯದಾಗಿ ಕಳೆದ ಸಾರಿ ಚರ್ಚೆ ಮಾಡಿದ್ದೋ KSRTC ಬಸ್ಸು ಸಂಬಂಧಪಟ್ಟಂಥ ಸಮಸ್ಯೆ ನಾವೆಲ್ಲರೂ ಕೂಡ ಚರ್ಚೆನ ಮಾಡಿದ್ದು. ನಿನ್ನೆ ಅಷ್ಟೇ ನಮ್ಮ ನಂಜನಗೂಡು ಡಿಪೋ ಏನಿದೆ ಅದು ಹಿಂದೆ ಚಾಮರಾಜನಗರ ಡಿವಿಷನ್ ಇದ್ದಂಥದ್ದು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿನವರ ಸಹಕಾರದಿಂದ ಮೈಸೂರು ಡಿವಿಷನ್ಗೆ ಹಸ್ತಾಂತರ ಮಾಡಲಾಗಿತ್ತು. ನಮ್ಮ ನಂಜನಗೂಡು ಡಿಪೋ, ಸಾತ್ಗಳ್ಳಿ, ವಿಜಯನಗರ ಹಾಗೆ ಕುವೆಂಪುನಗರ ಈ 4 ಡಿಪೋಗಳನ್ನ ಮೈಸೂರು ಡಿವಿಷನ್ಗೆ ಹಸ್ತಾಂತರ ಮಾಡಲಾಗಿತ್ತು. ಹಸ್ತಾಂತರ ಮಾಡಿ ಕೇವಲ ಒಂದೇ ತಿಂಗಳಿಗೆ ಸದನದಲ್ಲಿ ನಾವು ಕೂಡ ಇದನ್ನ ಪ್ರಸ್ತಾಪವನ್ನು ಮಾಡಬೇಕು. ನಮ್ಮಲ್ಲಿ ಸಾಕಷ್ಟು ಬಸ್ಗಳ ಸಮಸ್ಯೆ ಇದೆ ಅನ್ನೋ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಬೇಕು. ಆನಂತರ ಮಾನ್ಯ ಮಂತ್ರಿಗಳು ಸದನದಲ್ಲೇ ಉತ್ತರವನ್ನು ನೀಡಿ ಕೇವಲ ಒಂದೇ ಒಂದು ವಾರದಲ್ಲಿ ನಿಮಗೆ ಬಸ್ಸನ್ನು ನಾವು ಪೂರೈಸ್ತೇವೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಆ ಭರವಸೆ ಮೇರೆಗೆ ನಿನ್ನೆಯ ದಿವಸ ನಮ್ಮ ನಂಜನಗೂಡು ಡಿಪೋಗೆ ಸುಮಾರು 10 ಹೊಸ ಅಶ್ವಮೇಧ ಬಸ್ಗಳನ್ನು ಸರ್ಕಾರದ ವತಿಯಿಂದ ಈಗ ನೀಡಿದರೆ ತಮ್ಮ ಸಮಸ್ಯೆಯನ್ನು ಬಸ್ಗಳ ಸಮಸ್ಯೆ ಇತ್ತು, ಆ ಬಸ್ಗಳ ಸಮಸ್ಯೆಯನ್ನು ನಿಲ್ಲಿಸಲಿಕ್ಕೆ ಒಳ್ಳೆ ರೂಟನ್ನು ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಈ ಬಸ್ ಏನಿದೆ ಸಿಟಿ ಹಾಗೆ ರೂರಲ್ಲೂ ಕೂಡ ತೆರಳಲಿಕ್ಕೆ ನಾವು ಈಗಾಗಲೇ ರೂಟನ್ನು ಕೂಡ ಪ್ಲಾನ್ ಮಾಡಿದ್ದೇವೆ. ಆದ್ದರಿಂದ ಅತಿ ಶೀಘ್ರದಲ್ಲೇ ತಮ್ಮ ಬಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಏನಿತ್ತು ಅದನ್ನು ನಾವು ಈಡೇರಿಸ್ತೇವೆ. ಇದಿಷ್ಟನ್ನ ನಾವೆಲ್ಲರೂ ಕೂಡ ತಿಳಿಸ್ತಾ ಹೆಚ್ಚು ಮಾತನಾಡಕ್ಕೆ ಹೋಗದೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಹ್ವಾನ ನೀಡಿ ನಿಮ್ಮೊಟ್ಟಿಗೆ